ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. अचानक पड़ी मरी गई मन फोन नहीं आगे पास चला मन काय करना सर बाल पड़ू ना तेरे सर सुनो सुनो ना तेरे सर ना ಎಷ್ಟು ವರ್ಷ ಆಯ್ತು ಹುಡುಗರೇ 8 ವರ್ಷ ನಾವ 9 ವರ್ಷ ನಾವ ಇದ್ದಾರೆ ಸರ್ ಆ ದಿನ ಸಾಲಿ ಕಳ್ಸ್ಕ ಹೋಗಪ್ಪ ಅನ್ನೋ ಆ ದಿನ ಕಾರ್ಯಕ್ರಮ ಇತ್ತು ಸರ್ ಕಳ್ಸಿಲ್ರಿ ಸರ್ ಎಲ್ಲಿ ಬಿದ್ದನ್ರಿ ಆಡ್ಕೋತ ಹೋಗ್ಯಾಡ್ರಿ ಸರ್ 3 ಗಂಟೆಗೆ ಊಟ ಮಾಡ್ಯಾನ್ರಿ ಸರ್ 2 ಗಂಟೆಗೆ ಬಂದ್ರಿ ಆಡ್ಕೋತ್ರಿ ಸರ್ ಎಲ್ಲಿ ಬಿದ್ದಾನ ಆ ಸರ್ ಬಿದ್ದನ್ರಿ ಯಾರು ಸೆಕ್ಯೂರಿಟಿ ಗಾಡಿ ಇದ್ರ ತನಿಲ್ಲದ್ರಿ ಯಾರು ಸೆಕ್ಯೂರಿಟಿ ಗಾಡಿ ಇದ್ರ ಇಲ್ಲಿ ಯಾರು ನೋಡ್ಯಾರತನ್ರಿ ಸರ್ ನಿಮ್ಮ ಯಜಮಾನರು ಕೆಲಸ ಮಾಡ್ತಾರ್ರಿ ಕಬ್ನದ ಕೆಲಸ ಮಾಡ್ತಾರ್ರಿ ಸರ್ ಅವರು ಅದು ಬಂದಾಗೈತ್ರಿ ಸರ್ ಎಲ್ಲ ಬಂದಾಗೈತ್ರಿ ಅವ್ರು ಹೇಳಿ ನೀವು ಹೇಳತ್ತೀರ ಅದು ಕಬ್ನದ ಕೆಲಸಕ್ಕೆ ಬಂದಾಗ್ಬಿಟ್ಟೈತ್ರಿ ಸರ್ ಹೋಟೆಲ್ ಮಾಡ್ತಾರ್ರಿ ಸರ್ ಎಷ್ಟು ಮಂದಿ ಸರ್ ಅವರು ತವರಗಿಂತ ಮಕ್ಳು ಎಷ್ಟು ಮಂದಿ ಮಗಳು ಎಷ್ಟು ಮಂದಿ ಅಪ್ಪಾರಿ ಹುಡುಗರಿ ಒಂದು ಹುಡುಗಿರಿ ಸರ್ ನಿಮ್ಮ ಹೆಸರು ಹೇಳ್ರಕ್ಕ ಸುಮಿತ್ರ ರೀ ಸರ್ ಸ್ಕೂಲ್ ಟೈಮ್ ದಿನ ಹೋಗಿಲ್ರಿ ಅದಿನ ಹೋಗಿದ್ದಿಲ್ರಿ ನಾವು ಸ್ಕೂಲ್ಗೆ ಎಲ್ಲ ಊಟ ಗೀಟ ನಮ್ಮ ಯೋಜನೆ ಮಾಡಿ ಅರ್ಧದಲ್ಲಿ ಹೋಗಿದ್ವಿ ಸರ್ ಅಸ್ಸಾಂ ಅಲ್ಲಿ ಹೋಗಿ ನಾವು ಫೋನ್ ಮಂತ್ರಿ ಯಾವ್ದಂದ್ರೆ ಎಡಿ ಹುಡುಗನ್ನ ಎಲ್ಲರೂ ಕೂಡ ಸರ್ ನಾನು ಹಿರಿಯ ಮಗ ಒಬ್ಬನೇ ಮಗ ರೀ ಸರ್ ಒಂದು ಹುಡುಗಿ ಓಪನ್ ಏರಿಯಾದಾಗ ಐತಲ್ರಿ ಅದು ಹೊಂಡದ್ರಿ ಓಪನ್ದಾಗ ಹೊಂಡ ಐತ್ರಿ ಸರ್ ಇಲ್ಲಿ ಅಸರ್ ಮೈಲ್ನಾಗ ಹೊಂಡ ಐತ್ರಿ ಒಂದು ಹೌದು ನಿಂತದ ಮೊದಲಿಂದ ಎಂಟಕಿಂದ ಇದು ಐತ್ರಿ ಅದು ಅಲ್ಲಿ ಹೋಗ್ಯಾನ್ರಿ ಸರ್ ಆಡ್ಕೊತ ಸೆಕ್ಯೂರಿಟಿ ಗಾರ್ಡ್ ಅದಾರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅದರಲ್ಲಿ ಐತ್ರಿ ಸರ್ ಅವ್ರು ಯಾರು ಇದ್ರಿ ಅಂತ ಆ ಟೈಮ್ನಾಗ ಅವ್ರ ಕೈ ಹಿಡ್ದಿದ್ರಿ ಅಲ್ಲಿ ಕೈ ಹಂಗೆ ಜರಿದ ಹಂಗೆ ಹೋಯ್ತಂತ್ರಿ ಅವ್ರು ಉಳ್ಸೋಕೆ ಪ್ರಯತ್ನ ಪಟ್ಟಿದ್ರಂತ್ರಿ ಆತನು ಆಯ್ತು ತಮ್ಮ ಹೆಸರೇನು ರೀ ಸಂಜೀವ್ ಪಾರ್ ಸರ್ ಇವತ್ತು ಎದಕ್ಕೆ ಬಂದ್ರಿ ಇಲ್ಲಿ ಮನೆ ಕೊಡಕ್ಕೆ ಬಂದ್ವಿ ಇಲ್ಲಿ ಮನೆ ಕೊಡಕ್ಕೆ ಬಂದೀವ್ರಿ ಸರ್ ಇಲ್ಲಿ ನಮ್ದೇನು ಆಗೈತಲ್ರಿ ಹಂಗೆ ಮುಂದೆನೂ ಆಗಬಾರ್ದಲ್ಲಿ ಅಂತ ಅನಾಹುತ ಆಗಬಾರ್ದಂತೆ ಅಲ್ಲಿ ನಮ್ಮ ಮಕ್ಳಿಗೆ ಏನು ಆಗೈತಲ್ರಿ ನನ್ನ ಮಗನಿಗೆ ಈಗ ಮುಂದಿನ ಆ ಥರ ಆಗಬಾರ್ದಂತೆ ನಾವು ನನ್ನ ಮನೆ ಕೊಡಕ್ಕೆ ನಾವು ಎಲ್ಲರೂ ಬಂದೆ ಸರ್ ಹನ್ನೊಂದನೇ ತಾರೀಕಿಗೆ ಮಗು ಆಟ ಆಡಕ್ಕೆ ಅಸಲ್ ಮಹಲ್ದೊಳಗೆ ನೀರಿನ ಹೊಂಡದೊಳಗೆ ಬಿದ್ದು ಮಗು ತೀರ್ಕೊಂಡು ಆ ತೀರ್ಕೊಂಡು ಸಂಬಂಧ ಈಗಾಗಲೇ 2 ದಿವಸದಿಂದ ನಾವು ಬಂದು ಅಪರ ಜಿಲ್ಲಾಧಿಕಾರಿ ಅವರಿಗೆ ಮಾತಿನ ಮುಖಾಂತರ ಹೋರಾಟ ಮಾಡಿ ಅವ್ರಿಗೆ ಹೇಳಿ ಅವತ್ತು ಅವ್ರು ಅಂದರೂ ಇಲ್ಲ ಅಲ್ಲಿಗೆ ನಾವು ಮಗುವಿಗೆ ಏನಾದರೂ ನಾವು ಪರಿಹಾರ ಒದಗಿಸ್ತೀವಿ ಅಂತಂದೇವು. ಆದರೆ ಅವತ್ತಿನ ದಿವಸ ಲಿಖಿತವಾದ ಅರ್ಜಿ ಕೊಟ್ಟಿದ್ದಿಲ್ಲ. ಆ ಲಿಖಿತವಾದ ಅರ್ಜಿ ಇವತ್ತು ತಯಾರು ಮಾಡಿಕೊಂಡು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಜಿಲ್ಲಾಧಿಕಾರಿಗಳು ಕೊಡಬೇಕಂತ ಬಂದಿದ್ದೆವು. ಇದು ಏನು ಕಾರಣ ಅಂತಂದರೆ ಇದು ಬಡ ಕುಟುಂಬ, ಅಲೆಮಾರಿ ಜನಾಂಗದ ಕುಟುಂಬದ 3 ಮಕ್ಕಳೊಳಗೆ 2 ಹೆಣ್ಣು 1 ಗಂಡಿತ್ತು. ಆ ಕೂಸು ಇವತ್ತು ಆಸಾರ್ ಮಹಲ್ ಹೊಂಡದೊಳಗೆ ಕಾಲು ಜಾರಿ ಬಿಟ್ಟು ತೀರ್ಕೊಂಡಿದ್ದ ಸಂಬಂಧ ಇವತ್ತು ನಾವು ಆ ಮಗುವಿಗೆ ಅಥವಾ ಅವರ ಬಡ ತಂದೆ ತಾಯಿಗೆ ಏನಾದರೂ ಪರಿಹಾರ ಜಿಲ್ಲಾಧಿಕಾರಿ ವತಿಯಿಂದ ಕೊಡಬೇಕಂತೇಳಿ ನಾವು ಇವತ್ತು ಈ ಮನವಿ ತೊಗೊಂಡು ಬಂದೇವೆ. ಸರ್ ಇದ್ರ ಬದಲಾಗಿ ಏನು ಶಾಸಕರಿಗೆ ಏನ್ರಿ ಭೇಟಿಯಾಗಿರಿ? ಶಾಸಕರು ಉರವು ಇಲ್ಲ, ಅವ್ರಿಗೂ ಭೇಟಿ ಆಗ್ತೇವೆ. ಇದು ಮೂಳೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟ ನಂತರ ಶಾಸಕರಿಗೂ ನಾವು ಮನವಿ ಸಲ್ಲಿಸ್ತೀವಿ. ಅದು ಹೊಂಡೇನು ಪಬ್ಲಿಕ್ ಅದನ್ರಿ? ಹೌದು, ಸಾರ್ವಜನಿಕ ಕೊಂಡವ್ರಿ ಅಂತ. ಬಟ್ ಅದು ಮುಚ್ಚು ಬಗ್ಗೆ ಜಿಲ್ಲಾಡಳಿತಕ್ಕೆ ಅದ್ರ ಬಗ್ಗೆ ಈಗ ಇಲ್ಲಾದರೂ ಅಲ್ಲಿ 4-5 ಹುಡುಗರು ತೀರ್ಕೊಂಡ್ರೆ ಆ ಜಿಲ್ಲಾಡಳಿತಗಳಿಗೆ ಇದು ಗಮನಕ್ಕೆ ತಂದೆವು. ಆದರೂ ಅದ್ರ ಬಗ್ಗೆ ಅದು ಮಗ್ಗಲದಿಂದ ಏನು ಕಬ್ಬಿಣ ಸಳಿ ಅಳವಡಿಸಿ ಏನಾದರೂ ಒಂದು ಸೇಫ್ಟಿ ಮಾಡೋಕ್ಕೂ ತಯಾರಿಲ್ಲ. ಆಮೇಲೆ ಅಲ್ಲಿ ಏನರೇ ಒಂದು ಸೆಕ್ಯೂರಿಟಿ ಇಟ್ಟು ಮಕ್ಕಳನ್ನ ಆ ಕಡೆ ಬದಲಾದಂಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಇವ್ರು ಮಾಡಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಇವತ್ತು ಆ ಸತ್ತಂಥ ಮಗುವಿಗೆ ಪರಿಹಾರ ಸಿಗಬೇಕು. ಹಾಗೂ ಆ ಹೊಂಡೇನ ಖುಲ್ಲ ಐತಿ, ಅದು ಮರಣದ ಹೋಮ ಆಗ್ಯದ ಹೊಂಡ. ಅದಕ್ಕೆ ಏನಾದರೂ ಸರಪಳಿ ಅಳವಡಿಸಿ ಅಲ್ಲಿ ಈಗ ಆದಂಥ ಘಟನೆ ಮುಂದೆ ಜರುಗಬಾರ್ದಂತೇಳಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಸರ್ ಸರ್ಕಾರ ವತಿಯಿಂದ ಯಾವ ಥರ ಪರಿಹಾರ ಬೇಕಾಗಿತ್ತು?
ಸರ್ಕಾರ ತರದಿಂದ ಒಂದೇ ಮಗು ಕೇಳಿಕೊಂಡು ಜಿಲ್ಲಾಧಿಕಾರಿಗಳ ಇವರ ಅನುದಾನದೊಳಗಿಂದ ಪರಿಹಾರ ಒದಗಿಸಬೇಕು. ಇಲ್ಲ ಸರ್, ನಿಷ್ಕಾಳಜಿ ಯಾಕೆ ವಹಿಸ್ತಾ ಇದೆ? ಯಾಕಂದರೆ ಈಗಾಗಲೇ 4 ಮಕ್ಕಳು ತಿರ್ಕೊಂಡು ಅಂತಿರಲ್ಲಿ ಆ ಹೊಣದಾಗ ಬಿದ್ದು. ಅವತ್ತಿನ ದಿವಸ ಮಕ್ಕಳು ಆಟ ಆಡೋಕ್ಕೆ ಸಹಜವಾಗಿ ಹೋಗಿದ್ದಾರೆ. ಆದರೂ ಸಹ ತಾಯಿ ಹಿಂದೆ ಮುಂದೆ ಹೋಗೋದ್ರಾಗ ಮಗು ಬಿದ್ದದು. ನಿಷ್ಕಾಳಜಿ ಅಂತರೂ ವಹಿಸಿಲ್ಲ, ಆದರೆ ಅಚಾನಕ್ ಘಟನೆ ಆಗಿ ಹೋಗ್ಯದ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಬಲಭೀಮ್ ಬಿ ಸಾಳುಂಕೆ. ನೀವು ಸಾಳುಂಕಿ ಸಮಾಜ ಏನಿದೆ? ಹೌದು ರೀ, ಅಲಿಮಾರಿ ಸಮಾಜದ ಗಿಸಾಡಿ ಸಮಾಜ ನಾನು ಕಾರ್ಯದರ್ಶಿ ಇದ್ದೀನಿ ರೀ. ಥ್ಯಾಂಕ್ ಯು ಸರ್. ಗಿಸಾಡಿ ಸಮಾಜ ವಿಜಯಪುರ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ. ವಿಷಯ ಅಸರ್ ಮಹಲ್ ಹೊಂಡದಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡು ಬಾಲಕನ ಕುಟುಂಬಸ್ಥರಿಗೆ ಪರಿಹಾರ ಒದಗಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಲೆಮಾರಿ ಅರೆ ಅಲೆಮಾರಿ ಸಮಾಜದವರು ಹಾಗೂ ಎಲ್ಲ ಮುಖಂಡರು, ಎಲ್ಲ ಸಮಾಜ ಬಾಂಧವರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 11/11/2025 ಶ್ರೀ ಸಂಜೀವ್ ಶ್ಯಾಮ್ ಪವಾರ್ ದಿವಂಗತ ಮಗುವಿಗೆ ಪರಿಹಾರ ಒದಗಿಸುವ ಸಲುವಾಗಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿ ಆಫೀಸಿನ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬಾಲಕನಾದಂಥ ಪ್ರೀತಮ್ ಎಂಬಾತನು ಆಟವಾಡುವಾಗ ವಿಜಯಪುರ ನಗರದ ಅಸರ್ ಮಹಲ್ ಹೊಂಡದಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿರುತ್ತಾನೆ. ಸದರಿ ದಂಪತಿಗೆ ಒಬ್ಬನೇ ಮಗ ಇರುತ್ತಾನೆ. ಅಲ್ಲದೆ ಇವರು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮಾಜದಿಂದ ಕಡು ಬಡವರಾಗಿರುತ್ತಾರೆ. ಆದ್ದರಿಂದ ಈಗ ಮಗುವನ್ನು ಕಳೆದುಕೊಂಡ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಬೇಕೆಂದು ತಮ್ಮಲ್ಲಿ ಸಮಾಜದ ವತಿಯಿಂದ ಹಾಗೂ ಎಲ್ಲ ಮುಖಂಡರ ವತಿಯಿಂದ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಗೌರವಗಳೊಂದಿಗೆ ವಿಜಯಪುರ. ಹಿಡ್ರಿ ಅದನ್ನು, ಅದು ಹಿಡ್ರಿ. ಓಕೆ ಸರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.